ನಾಳೆ ನಾಗರ ಪಂಚಮಿಯ ದಿನ ಪೂಜಾ ವಿಧಿವಿಧಾನವನ್ನು ಯಾವಾಗ ಮತ್ತು ಹೇಗೆ ಯಾವ ಸಮಯಕ್ಕೆ ಮಾಡಬೇಕು ಅಂತ ತಿಳಿಸಿಕೊಡ್ತೀವಿ. ಈ ಪವಿತ್ರ ದಿನದ ಪೂಜಾ ವಿಧಿವಿಧಾನವನ್ನು ತಿಳಿಯುವ ಮೊದಲು ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳ ಶಾಶ್ವತ ಪರಿಹಾರಕ್ಕಾಗಿ ದೈವ ಆರಾಧಕರು ಪಂಡಿತರು ಶ್ರೀ ಶಿವಾನಂದ ಗುರೂಜಿ ಅವರನ್ನು ಒಂದು ಕರೆ ಮಾಡಿ ಸಕಲ ಸಮಸ್ಯೆಗೂ ಇವರಿಂದ ಪರಿಹಾರವನ್ನು ಪಡೆದುಕೊಳ್ಳಿ. ಇನ್ನು ಪೂಜೆಯ ವಿಧಿಯನ್ನು ನೋಡುವುದಾದರೆ ಬೆಳಿಗ್ಗೆ ಎದ್ದ ನಂತರ ಸ್ನಾನ ಮಾಡಿ ಪೂಜಾ ಕೊಠಡಿಯನ್ನು ಪವಿತ್ರ ನೀರಿನಿಂದ ಸ್ವಚ್ಛಗೊಳಿಸಿ ಮರದ ಹಾಸ್ಟೆಲ್ ಅಥವಾ ಚೌಕಿಯ ಮೇಲೆ ಸ್ವಚ್ಛವಾದ ಬಟ್ಟೆಯನ್ನು ಹರಡಿ ಅದರ ಮೇಲೆ ನಾಗದೇವರ ವಿಗ್ರಹ ಅಥವಾ ಛಾಯಾಚಿತ್ರವನ್ನು ಎಚ್ಚರಿಕೆಯಿಂದ ಇರಿಸಿ. ವಿಗ್ರಹದ ಬಲಭಾಗದಲ್ಲಿ ಎಣ್ಣೆ ಅಥವಾ ತುಪ್ಪದ ದೀಪವನ್ನು ಬೆಳಗಿಸಿ. ಪೂಜಾ ವಿಧಿಯನ್ನು ಅತ್ಯಂತ ಪ್ರಾಮಾಣಿಕತೆಯಿಂದ ಮಾಡಲು ಸಂಕಲ್ಪ ಅಥವಾ ಪ್ರತಿಜ್ಞೆ ತೆಗೆದುಕೊಳ್ಳಿ. ವಿಗ್ರಹದ ಮೇಲೆ ಪವಿತ್ರ ಜಲ ಅಥವಾ ಗಂಗಾಜಲವನ್ನು ಸಿಂಪಡಿಸಿ ವಿಗ್ರಹಕ್ಕೆ ಚಂದನ, ಹಳದಿ, ಅಕ್ಷತೆ, ಕುಂಕುಮ, ಹೂವುಗಳು, ಧೂಪ ಮತ್ತು ನೈವೇದ್ಯವನ್ನು ಅರ್ಪಿಸಬೇಕು. ಈ ಶುಭ ದಿನದಂದು ನಿಮ್ಮ ಕೈಗಳನ್ನು ಒಟ್ಟಿಗೆ ಸೇರಿಸಿ ಮತ್ತು ಕಣ್ಣುಗಳನ್ನು ಮುಚ್ಚಿ ನಾಗ ದೇವತೆಯನ್ನು ಪ್ರಾರ್ಥಿಸಿ ಕ್ಷಮಾ ಯಜ್ಞವನ್ನು ಮಾಡಿ. ಅಂದರೆ ಪೂಜೆಯ ಸಮಯದಲ್ಲಿ ಮಾಡಿದ ಪಾಪಗಳು ಮತ್ತು ತಪ್ಪುಗಳಿಗೆ ಕ್ಷಮೆಯಾಚಿಸಿ ಸರ್ಪದೇವರ ಆಶೀರ್ವಾದ ಪಡೆಯಲು ಈ ವಿವರವನ್ನು ನೀವು ಪಾಲಿಸಲೇಬೇಕು. ಇದಕ್ಕೆ ಜ್ಯೋತಿಷ್ಯ ಶಾಸ್ತ್ರ ಏನು ಹೇಳುತ್ತೆ, ಅದರ ಸಂಗತಿ ಏನು ನೋಡುವುದಾದರೆ ಸರ್ಪದೋಷವು ನಿವಾರಣೆ ಆಗುತ್ತದೆ. ಜನ್ಮಾಂತರದಿಂದ ಬಂದಂತಹ ಸರ್ಪದೋಷಗಳು ನಿವಾರಣೆ ಆಗಬೇಕು ಮತ್ತು ಮನೆ ಏಳಿಗೆ ಆಗಬೇಕು, ಮನೆಯಲ್ಲಿ ಶಾಂತಿ ನೆಮ್ಮದಿ ನೆಲೆಸುವಂತೆ ಆಗಬೇಕು ಅನ್ನೋದಾದರೂ ಕೂಡ ನಾಗರ ಪಂಚಮಿ ಎಂದು ಹುತ್ತಕ್ಕೆ ಪೂಜೆ ಮಾಡಿ ಬಾಳೆಹಣ್ಣು ಹಾಲನ್ನು ತನಿ ಎರೆಯುವುದನ್ನು ನಾವು ನೋಡುತ್ತೇವೆ. ಆದರೆ ಕೆಲವು ಬಾರಿ ನಾಗರ ದೋಷಗಳು ಕಳೆಯುವುದಕ್ಕಾಗಿ ಇಂತಹ ಅನೇಕ ಪೂಜೆಗಳನ್ನು ಮಾಡುತ್ತಾರೆ. ಅದರಲ್ಲೂ ನವವಿವಾಹಿತರು ಇದನ್ನು ಪೂಜೆ ಮಾಡಿದರೆ ದಾಂಪತ್ಯ ಜೀವನ ಕೊನೆ ತನಕ ತುಂಬ ಚೆನ್ನಾಗಿರುತ್ತೆ. ಎಂದಿಗೂ ಕೂಡ ಕಲಹಗಳು ಬರುವುದಿಲ್ಲ ಹಾಗೂ ಮದುವೆ ಆಗದೇ ಇದ್ದವರಿಗೂ ಕೂಡ ಬೇಗನೆ ಕಂಕಣ ಭಾಗ್ಯ ಕೂಡಿ ಬರಲಿ ಅಂತ ಕೂಡ ನಾಗರ ಪಂಚಮಿ ದಿನ ಪೂಜೆ ಮಾಡುವುದು, ಹುತ್ತಕ್ಕೆ ಪೂಜೆ ಮಾಡುವುದು ತುಂಬಾ ಒಳ್ಳೆಯದು. ಇಂತಹ ಶುಭ ದಿವಸದಲ್ಲಿ ನಿಮ್ಮ ಬದುಕಿನ ಯಾವುದೇ ಸಮಸ್ಯೆಗಳು ಇದ್ದಾಗ ಶಾಶ್ವತವಾದ ಪರಿಹಾರ ಪೂಜೆಗಾಗಿ ಶಿವಾನಂದ ಗುರುಗಳಿಗೆ ಒಂದು ಕರೆ ಮಾಡಿ ಅವರಿಂದ ನಿಮ್ಮ ಹೆಸರಿನಲ್ಲಿ ಪೂಜೆ ಮಾಡಿಸಿ ತುಂಬ ಒಳ್ಳೆಯದಾಗುತ್ತೆ. ಎಲ್ಲರ ಕಷ್ಟನೂ ಕೂಡ ನಿವಾರಣೆ ಆಗುತ್ತೆ.